ಇನ್ನು ಇದಿಷ್ಟೇ ಅಲ್ಲ, ಜಾರಕಿಹೊಳಿ ಕುಟುಂಬದ ವಿರುದ್ಧ ಕೂಡ ಯತ್ನಾಳ್ ಅವರು ಗುಡುಕ್ತಾ ಇರುವಂತದ್ದು. ಅಥಣಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಪ್ರಚಾರ ಮಾಡ್ತಾ ಇದ್ರಲ್ವಾ, ಆ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಯತ್ನಾಳ್ ಅವರು ಗುಡುಗಿದ್ದಾರೆ. ಜಾರಕಿಹೊಳಿ ಅವರ ಮನೆ ಮುಂದೆ ಹೋಗಿ ಯಾಕೆ ಕಾಲಿಗೆ ಬೀಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರ ಮನೆ ಬಳಿ ತೊಟ್ಲಲ್ಲಿ ಇರುವಂತಹ ಕೂಸುಗಳಿಗೆ ಯಾಕ್ರಿ ಹೋಗ್ಬಿಟ್ಟು ಕಾಲಿಗೆ ಬೀಳ್ತೀರಾ, ನಿಮ್ಗೆ ಸ್ವಾಭಿಮಾನ ಇಲ್ವಾ ಅಂತ ಮತದಾರರನ್ನ ಯತ್ನಾಳ್ ಅವರು ಪ್ರಶ್ನೆ ಮಾಡಿ ಒಂದ್ ರೀತಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಬ್ಯಾಟ್ ಬೀಸಿರುವಂತದ್ದು. ಬೆಳಗಾವಿ ಕಚ್ಚ ಆದ್ಮೇಲೆ ಅಲ್ಲಿಂದನೇ ಗಂಟೆ ಹೊಡ್ಕೊಂಡ್ರಿ ಎಲ್ಲಾರು. ಸಾಕಾಗಿ ಮನೆ ಮುಂದೆ ಹೋಗಿ ಗಂಟೆ ಹೊಡಿದ್ರು, ಹೋಗಿ ಕಾಲು ಮುಗಿದ್ರು. ನಾ ಇದ್ರಾಗ ಹೇಳಿದೆ, ಯಾವ ಊರಾಗ ನಮ್ಮ ಎರಡನೇ ಕಡ್ಯಾಡಿಯವ್ರ ಊರ ಗೋಕಾಕನ ನಿಮ್ಮ ಕಲ್ವಳೆ ನಿನ್ನ ಮ್ಯಾಗ ಯಾರಿಗೂ ಕಾಲು ಎದಕ್ಕೆ ಮುಗಿದ್ರು. ರಾಜಕಾರಣಿಗಳು ಕಾಲು ಕೆಲಸ ಇಲ್ಲ ಅವ್ರಿಗೆ ಬಿಡ್ರಿ, ಅವ್ರ ಮರಿ ಮೊಮ್ಮಕ್ಳು ತೊಟ್ಲಾಗಿದ್ರು ಅವಕ್ಕೂ ಕಾಲು ಮುಗಿದ್ರು. ಅಷ್ಟು ಸಾವಿರ ಮನೆ ಇಲ್ಲ ನಿಮಗ. ನಿಮ್ಮ ಹೊಲ್ದಾಗ ಕಬ್ಬು ಬೆಳಿತಾರೆ, ನಾವು ಹೊಲ್ದಾಗ ಕಬ್ಬು ಬೆಳಿತೀರ.